ಮೂಲಸೌಕರ್ಯ ಇಲ್ಲ, ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿವೆ. ಜನರು ಗೋಳಾಡುವಂತಹ ಪರಿಸ್ಥಿತಿ ಎದುರಾಗಿದೆ. 16 ವರ್ಷಗಳಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿನ ಗ್ರಾಮಸ್ಥರು. ಯಾವುದೇ ರೀತಿ ಮೂಲ ಸೌಕರ್ಯ ಇಲ್ಲ, ಇಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿವೆ. 16 ವರ್ಷಗಳಾದರೂ ಕೂಡ ಇಲ್ಲಿನ ಸಮಸ್ಯೆ ಬಗೆಹರಿದಿಲ್ಲ. ಗ್ರಾಮಸ್ಥರು ಪರದಾಡ್ತಿದ್ರು ಕೂಡ ಸ್ಥಳೀಯ ಆಡಳಿತ ಕಿವಿಗೊಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಅರಸೀಕೆರೆ ತಾಲೂಕು ಜಾವಗಲ್ನ ದೊಡ್ಡಘಟ್ಟ ಗ್ರಾಮದ ಅವ್ಯವಸ್ಥೆ. ಇದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ದೊಡ್ಡಘಟ್ಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಇದು 4 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ರಸ್ತೆ ಇಲ್ಲದೆ ಗ್ರಾಮಕ್ಕೆ ತೆರಳಲು ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ಸಮಸ್ಯೆಯಿಂದಾಗಿ ಸರಿಯಾದ ಬಸ್ ವ್ಯವಸ್ಥೆಯೂ ಕೂಡ ಇಲ್ಲ. 4 ಕಿಲೋಮೀಟರ್ ನಾವು ನಡೆದುಕೊಂಡೇ ಶಾಲೆಗೆ ಹೋಗಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಮಸ್ಯೆಯಿಂದ ಶಾಲೆಯನ್ನೇ ಅನೇಕ ಮಕ್ಕಳು ಈಗಾಗಲೇ ಬಿಟ್ಟಿದ್ದಾರೆ. ಮಕ್ಕಳು ತೆರಳುವ ಮುನ್ನವೇ ಬಂದು ವಾಪಸ್ ತೆರಳುತ್ತಾ ಇದೆ ಬಸ್ಸು. ಬೆಳಗ್ಗೆ 8 ಗಂಟೆಗೆ ಬಸ್ ಬರುತ್ತೆ, 9:30ಕ್ಕೆ ಆರಂಭ ಆಗುತ್ತೆ ಶಾಲೆ. ಆದರೆ ಏನು ಮಾಡಬೇಕು ನಾವು? ಬೆಳಿಗ್ಗೆಯೇ ಬಸ್ ಬಂದು ಹೋಗೋದ್ರಿಂದ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಜನಪ್ರತಿನಿಧಿಗಳು ಎಲೆಕ್ಷನ್ ಟೈಮ್ನಲ್ಲಿ ಬರ್ತಾರೆ, ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ತೀವಿ, ನಮಗೆ ವೋಟ್ ಹಾಕಿ ಅಂತ ಹೇಳಿ ಕೇಳ್ತಾರೆ. ಆದರೆ 10 ವರ್ಷಗಳಿಂದಲೂ ಕೂಡ ಈ ರೀತಿ ಸಮಸ್ಯೆ ಇದ್ದರೆ ಯಾರೂ ಕೂಡ ಬಂದು ಇದನ್ನು ಬಗೆಹರಿಸಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ರಸ್ತೆ ಅಲ್ಲೇ ಚಿಕ್ಕ ಪುಟ್ಟ ಗುಂಡಿಗಳಿದೆ. ಆ ಮಳೆ ನಿಂತರೆ ಆ ಗುಂಡಿ ಸಂಪೂರ್ಣವಾಗಿ ನೀರಿನಿಂದ ಆವರಿಸ್ಕೊಳ್ಳುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಜೊತೆಗೆ ಶಾಲೆ 9:30ಗೆ ಆರಂಭ ಆಗುತ್ತೆ, ಬಸ್ಗಳು ಕೂಡ ಬರೋದಿಲ್ಲ. ಏನು ಮಾಡಬೇಕು ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ 4 ಕಿಲೋಮೀಟರ್ ನಮ್ಮೂರಿಂದ ಜಾವಲ್ಲಿಗೆ ರೋಡ್ ಕನ್ವಿನ್ಸ್ ಇಲ್ಲ. ರೋಡ್ ಸರಿ ಇಲ್ಲ. ರೋಡ್ ಫುಲ್ ಗುಂಡಿ ಬಿದ್ದೋಗ್ಬಿಟ್ಟಿದೆ. ಬಸ್ಸು ಇಲ್ಲಿ ಬರಲ್ಲ, ನಮ್ಮ ರೋಡಲ್ಲಿ ಬರಲ್ಲ. ರೋಡ್ ಸರಿ ಇಲ್ಲ ಅಂತ ಬೇರೆ ರೋಡಲ್ಲಿ ಬರ್ತಾರೆ. ಬೇರೆ ರೋಡಲ್ಲಿ ಬಂದ್ಬಿಟ್ಟು ಶಿವನಹಳ್ಳಿ ಬಂದ್ಬಿಟ್ಟು ಅಲ್ಲಿ ಮಕ್ಕಳು ಅಲ್ಲಿ ಮಳೆ ಬಂತು ಅಂತ ಅಲ್ಲಿ ಇಳಿಸಿ ಹೋಗ್ತಾರೆ. ಅಲ್ಲಿಂದ ಇಲ್ಲಿ ಬರಲ್ಲ. ಮಳೆ ಬಂದರೆ ಮಕ್ಕಳು ಬೈಸ್ಕಲಲ್ಲಿ ಹೋಗೋಣ ಅಂದರೆ ರೋಡ್ ಸರಿ ಇಲ್ಲ, ಗುಂಡಿ. ಅವು ಬೈಕ್ಸ್ಗಳಲ್ಲಿ ಓಡಾಡಿ ಮಕ್ಕಳುಗಳಿಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ಮಲ್ಲಿ ಯಾವುದೇ ಒಬ್ಬ MLA ಆಗಲಿ, ಯಾವುದೇ ಒಬ್ಬ ಮೆಂಬರ್ ಆಗಲಿ ಅಥವಾ ಯಾವುದೇ ಜನಪ್ರತಿನಿಧಿ ಆಗಲಿ ಬಂದು ಏನು ಕ್ವಶನ್ ಕೇಳಿಲ್ಲ. ಆಮೇಲೆ ಈ ಪಂಚಾಯತಿಯವ್ರು ಬಂದ್ಬಿಟ್ಟು ಪಂಚಾಯತಿ ಊರಲ್ಲಿ ಏನು ಕ್ಲೀನ್ ಮಾಡಿಲ್ಲ. ಚರಂಡಿ ಆಗಲಿ, ಅದು ಊರಲ್ಲಿ ಏನು ಚರಂಡಿ ಬ್ಲೀಚಿಂಗ್ ಪೌಡರ್ ಹಾಕೋದಾಗಲಿ, ಏನೇ ಕ್ಲೀನ್ ಮಾಡೋದಾಗಲಿ ಏನು ಮಾಡಿಲ್ಲ. ಕಂದಾಯ ವಸೂಲಿ ಮಾತ್ರ ಬರ್ತಾರೆ. ಮನೆ ಕಂದಾಯ, ಆ ಕಂದಾಯ, ಈ ಕಂದಾಯ ಅಂತ ಮೊನ್ನೆಯಿಂದ ಕಂದಾಯ. ಚರಂಡಿ ಸರಿ ಇಲ್ಲ. ನಮ್ಮೂರಲ್ಲಿ ಯಾರೇ ಅಧಿಕಾರಿಗಳು ಒಬ್ರು ಬಡ್ಡಿ ಬರ್ತಿಲ್ಲ. ಏನು ಅಂದ್ರೆ ಜಾವಲಿಗೆ ಹೋಗೋದೇ ದೊಡ್ಡ ಸಮಸ್ಯೆ ನಮಗೆ. ಸಿಟಿ ಒಳಗೆ ಏನೋ ಒಂದು ತರಬೇಕು ಊರಲ್ಲಿ ದೊಡ್ಡ ಅಂಗಡಿ ಇಲ್ಲ. ನಾವೇನೇ ಹೋಗ್ಬೇಕು ಅಂದ್ರೆ ಜಾವಲಿಗೆ ಹೋಗ್ಬೇಕು. ಒಂದು ಗ್ಯಾಸ್ ತರಬೇಕು ಅಂದ್ರೆ ಜಾವಲಿಗೆ ಹೋಗ್ಬೇಕು. ಒಂದು ರೇಷನ್ ತರಬೇಕು ಅಂದ್ರೆ ಜಾವಲಿಗೆ ಹೋಗ್ಬೇಕು. ಹೋಗೋದೇ ಬೈಕಲ್ಲಿ. ಬಸ್ ಅಂತೂ ಬಿಡ್ರಿ ಬೆಳಗ್ಗೆ 8 ಗಂಟೆಗೆ ಬಂದು ಹೋಗ್ಬಿಡುತ್ತೆ. ಸ್ಕೂಲ್ ಹುಡುಗರು ತಿಂಡಿನೇ ಮಾಡಿರಲ್ಲ. ಮಲ್ಲಿ ಹಳ್ಳಿ ಜನ ಏನೋ ಅಫಿಷಿಯಲ್ 5 ಗಂಟೆಗೆ ಎದ್ದು ತಿಂಡಿ ಮಾಡ್ತಾರೆ ಅನ್ನಕ್ಕೆ. ಮಲ್ಲ ದನ ಕರ ಕಸ ಹೋಗೋದಕ್ಕೆ 8 ಗಂಟೆ ಇರುತ್ತೆ. ಅಷ್ಟೊಳಗೆ ಬಸ್ ಬಂದು ಹೋಗಿರುತ್ತೆ. ಅವ್ರು ಏನ್ ಮಾಡೋ ಪರಿಸ್ಥಿತಿ ಹುಡುಗರು. ಬೆಳಗ್ಗೆ ಆಮೇಲೆ ಸಂಜೆ 4 ಗಂಟೆಗೆ ಬಸ್ ಬರುತ್ತೆ. 4:15 ಸ್ಕೂಲ್ ಬಿಡುತ್ತೆ. ಅದನ್ನ ಯಾರು ಕೇಳಾರೇ ಇಲ್ಲ ಇಲ್ಲಿ. ಅಧಿಕಾರಿಗಳು ಅಂತೂ ಸತೋಯರ್. ಅವರು ಅಧಿಕಾರಿಗಳು ಬಂದೇ ಇಲ್ಲ ಯಾರು ನೋಡಕ್ಕೆ ಅಂತ. ನಮ್ಮೂರು